ನಮಸ್ಕಾರ. ನಾನು ತೋರಿಸಿರೋಂಥ ಜಾಗ ತಾಳಗುಪ್ಪದಿಂದ ಸೈದೂರು ಗ್ರಾಮ ಪಂಚಾಯತಿ ಮುಖಾಂತರ ಹಿರೇನಲ್ಲೂರಿಗೆ ಹೋಗುವಂತ ಇದು ಮುಖ್ಯ ರಸ್ತೆ ಇದು. ನನಗೆ ಇಲ್ಲಿ ನಿಖರವಾದ ಮಾಹಿತಿ ಇಲ್ಲ. ಇಲ್ಲಿ ಒಬ್ಬ ಸ್ಥಳೀಯರನ್ನು ಕೇಳಿದೆ. ಇದು ಮನ್ಮನೆ ಗ್ರಾಮ ಪಂಚಾಯತಿಯ ಮಳವಳ್ಳಿ ಗ್ರಾಮ ಅಂತ ಕೂಡ ಅವ್ರು ಹೇಳಿದ್ರು. ಇಲ್ಲಿ ನನಗೆ ನೋಡಿದ್ರೆ ಒಂದು ಗೀತೆ ನನ್ ನೆನಪಿ ಬರುತ್ತೆ. ಆ ಗೀತೆ ಕೂಡ ನಾನು ಇಲ್ಲಿ ಪ್ಲೇ ಮಾಡ್ತಾ ಇದ್ದೀನಿ. ಜೀವ ಜಲ್ಲೆಂದಿದೆ, ಬೇರೆ ದಾರಿನೂ ಇಲ್ಲ ನಮಗಿನ್ನು ಹೊಂಡವೇ ಉಳಿದಿದೆ. ನಾವು ಹಾಕಿದ್ದ ಓಟಿನ ಬೆಲೆಯು ಈಗ ಗೊತ್ತಾಗಿದೆ. ಈ ಗೀತೆ ಕೇಳಿದ್ರಲ್ಲ, ಎಷ್ಟೊಂದು ಅದ್ಭುತವಾಗಿ ಈ ಗೀತೆನ ಮಾಡಿದ್ದಾರೆ. ಇಲ್ಲಿಯ ಪರಿಸ್ಥಿತಿ ನೋಡಿದ್ರೆ ಈ ಸರ್ಕಾರಗಳಿಗೆ ಇಲ್ಲಿಯ ಸ್ಥಳೀಯರು ಏನು ಮೋಸ ಮಾಡಿದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ನಿಜವಾಗ್ಲೂ ಮೋಸ ಮಾಡಿಲ್ಲ. ಇಲ್ಲಿಯ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡಿದಾರಲ್ಲ, ಅದು ಅವರ ತಪ್ಪು. ಆ ಜನಪ್ರತಿನಿಧಿಗಳಂತೂ ಇಲ್ಲಿ ಇಲ್ವೇ ಇಲ್ಲ ಅಂತ ಅನ್ಸತ್ತೆ. ಯಾಕಂದ್ರೆ ಸಚಿವರು ಇರ್ಬೋದು, ಶಾಸಕರು ಇರ್ಬೋದು, ಅಥವಾ ಇಲ್ಲಿಯ ಸ್ಥಳೀಯ ಜನಪ್ರತಿನಿಧಿಗಳು ಇರ್ಬೋದು, ಇವ್ರು ಯಾರಿಗೂ ಕೂಡ ಇಲ್ವೇ ಇಲ್ಲ ಅಂತ ಅನ್ಸತ್ತೆ. ಯಾಕಂದ್ರೆ ಈ ರೋಡ್ ಮಾಡುವಾಗ ಇದು ಹೆಚ್ಚು ಕಮ್ಮಿ ಈ ಟೀಕೆಗಳು ಮಾಡ್ತಾರಲ್ಲ, ಪರ್ಸೆಂಟೇಜ್ ಸರ್ಕಾರಗಳು ಅಂತ, 40%, 50%, 60%, ಇದರಲ್ಲಿ ಎಲ್ಲಾ ತರದ ಪರ್ಸೆಂಟೇಜ್ ನಡೆದಿದೆ ಅಂತ ಇಲ್ಲಿ ಸಂಶಯ ಅನ್ಸತ್ತೆ. ಯಾಕಂದ್ರೆ ಈ ರಸ್ತೆ ನೋಡ್ಬಿಟ್ರೆ ಅಯ್ಯೋ ಅನ್ಸತ್ತೆ. ಮತ್ತೆ ಬಡವರು ಎಲ್ಲರೂ ಕೂಡ ಸಾರ್ವಜನಿಕರೆಲ್ಲ ಹಣ ಕೊಟ್ಟು ಇಲ್ಲಿ ವಾಹನಗಳು ತಗೊಂಡಿರ್ತಾರೆ. ಆ ವಾಹನಗಳ ಪರಿಸ್ಥಿತಿ ಏನು, ಮತ್ತೆ ಇಲ್ಲಿ ಯಾರಾದ್ರೂ ಅರ್ಜೆಂಟ್ ಆಗಿ ಏನಾದ್ರು ಹುಷಾರಿಲ್ಲ, ಮತ್ತೊಂದು ಏನಾದ್ರು ಎಮರ್ಜೆನ್ಸಿ ಇದ್ರೆ ಇಲ್ಲಿ ಈ ಸ್ಥಳೀಯರ ಗತಿ ಏನು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ನಿಜವಾಗ್ಲೂ ಅಧಿಕಾರಿಗಳಂತೂ ಈ ಜನರ ಪಾಲಿಗೆ ಇಲ್ವೇ ಇಲ್ಲ ಅಂತ ಇಲ್ಲಿ ಪ್ರೂವ್ ಆಗ್ತಾ ಇದೆ. ನಿಜವಾಗ್ಲೂ ಜನರ ತೆರಿಗೆ ಹಣನ ತಗೊಂಡು ಈ ತರ ಮೋಸ ಮಾಡಬೇಡಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ನಾನು ಸತೀಶ್ ಅಂಗಡಿ, ಕರ್ನಾಟಕ ರಾಜ್ಯ ರೈತ ಸಂಘದ ಶಿವಮೊಗ್ಗ ಜಿಲ್ಲಾ ಕಾರ್ಯದರ್ಶಿ, ಶ್ರಮಜೀವಿ ಕಟ್ಟಡ ಕಾರ್ಮಿಕರ ಸಂಘದ ನಿರ್ದೇಶಕರಾಗೂ ಕೂಡ ಕೆಲಸ ಮಾಡ್ತಾ ಇದ್ದೀನಿ. ನಮಸ್ಕಾರ.